ಸೂಪರ್ ಇಚ್ಚು ಬಡೆ ಸ್ಯಾಡ್ ಬ್ರೋ. ಥ್ಯಾಂಕ್ ಯು. ಸೂಪರ್ ಕ್ಲೈಮ್ಯಾಕ್ಸ್ ಹೈಲೈಟ್ ಬ್ರೋ. 100% ವರ್ತ್. ಓಜಿ 200%. ಸೂಪರ್ ಆಗಿದೆ, ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಪವನ್ ಕಲ್ಯಾಣ ಇಷ್ಟ ಸರ್. ಪವನ್ ಕಲ್ಯಾಣಕ್ಕೋಸ್ಕರ ಬರಬೇಕು, ಅವರೇ ಇಷ್ಟ ನಮಗೆ. ಅವ್ರಿಗೋಸ್ಕರ ಬಂದಿದ್ದು ಫ್ಯಾನ್ಸ್ ಎಲ್ಲ. ವೀರಮಲ್ಲು ಬೆಟ್ರ ಇದು ಬೆಟ್ರ? ಇದು ಬೆಟ್ರು, ಡಬಲ್ ಧಮಾಕ ಇದು. ಓಕೆ, ಚೆನ್ನಾಗಿದೆ. ಪವರ್ ಸ್ಟಾರ್ ಇಸ್ ಬ್ಯಾಕ್ ಅಗೈನ್ ಆಫ್ಟರ್ ಲಾಂಗ್ ಟೈಮ್. 14 years ರೆಫರೆನ್ಸಸ್ಸು ಜಾನಿಯಿಂದ ತೊಗೊಂಡಿದ್ದಾರೆ. ಲೈಕ್ ಜಾನಿ ಸ್ಟೈಲಿಂಗ್, ಮ್ಯಾನರಿಸಮ್ ಮೇಜರ್ಲಿ. ಪವನ್ ಕಲ್ಯಾಣ್ ಒನ್ ಮ್ಯಾನ್ ಶೋ, ಕ್ಲಿಯರ್ ಬ್ಲಾಕ್ ಬಸ್ಟರ್ ವಿನ್ನರ್. ವೀರಮಲ್ಲು ಬೆಟ್ರ ಓಜಿ ಬೆಟ್ರ? ಓಜಿ ಬೆಟರ್. ಓಚಕೋತ ಅದು ಆ ಪ್ಲಾಟ್ಫಾರ್ಮೇ ಬೇರೆ, ಕಂಪ್ಯಾರಿಸನ್ ಬೇಕಾಗಿಲ್ಲ. ಇದು ಬಂದು ಕಂಪ್ಲೀಟ್ ಮಾಸ್. ಯುಫೋರೆ ಒಂದು ಡಾನ್ ಕ್ಯಾರೆಕ್ಟರ್ನೇ ಆ ಥರ ಒಂದು ಪೋರ್ಟ್ರೇ ಮಾಡ್ಬೋದು ಅನ್ನೋದು ಮುಂಬೈ ಅಂಡರ್ ವರ್ಲ್ಡ್. ನೆಗೆಟಿವ್ ಅನ್ನೋದೇನಿಲ್ಲ, ಬಟ್ ಏನಂದ್ರೆ ಕಲ್ಯಾಣ ಆ ಥರ ನೋಡಿದ್ದು ಒನ್ ಆಫ್ ದಿ ಮೆಸ್ಮರೈಸಿಂಗ್ ಒರಿಜಿನಲ್ ಗ್ಯಾಂಗ್ಸ್ಟರ್, ಒನ್ ಅಂಡ್ ಓನ್ಲಿ ಓಜಿ. ಮೂವಿ ಸೂಪರ್. ಮೂವಿ ಸೂಪರ್ ಬ್ರೋ. అన్న ఒక్కసారి వచ్చి చూడండి అన్న ఎంట్రీలు sometimes king has to prove why he is king. అప్పుడప్పుడు సింహాలు వేటకు వస్తాయి. ఎందుకు వస్తాయంటే నన్ను ఆపగలవా చూసుకో అని. పవన్ కళ్యాణ్ ఎందుకు ఈ సినిమా తీయాల్సి వచ్చిందంటే తాను ఎందుకు పవర్ స్టారో, తాను ఎందుకు కింగో ಇದು అందరికీ ಅರ್ಥಮೈ ఉంటుంది. ಕನ್ನಡದಲ್ಲಿ ಅವಾಗವಾಗ ಸಿಂಹ, ನಾನು ಏನಕ್ಕೆ ಈ ಜಂಗಲ್ಗೆ ಸಿಂಹ ಅಂತ, ಈ ಕಾಡಿಗೆ ಏನಕ್ಕೆ ಸಿಂಹ ಅಂತ ಹೇಳ್ತಾ ಇರ್ತೆ. ಯಾಕೆ ಗೊತ್ತಾ, ನಾನು ಬರ್ತಾ ಇದ್ದೀನಿ ಬೇಟೆಗೆ, ಯಾರಾದರೂ ನನ್ನ ಸರಿ ಸಮಾನ ಇದ್ದಾರೇನೋ ನೋಡ್ಕೊಳ್ಳಿ ಅಂತ. ಈಗ ಪವನ್ ಕಲ್ಯಾಣ್ ಬಂದಿದ್ದಾನೆ, ಪವರ್ ಸ್ಟಾರ್ ಯಾಕಂತ ಗೊತ್ತಾಗತ್ತೆ ಎಲ್ಲರಿಗೂ. ತಮ್ಮನ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, సుజిత్ డైరెక్షన్ మామూలు లేదు భయ. ఊచకోత, నోరులు నోలా, గంభీరాలా ఓన్లీ. గన్ను తీసుకురా బ్రో, ఇది కాదు గన్నే. సినిమా మొత్తం గన్నే. AK-47 తెలుసా, జానీ తెలుసా, ಜಾನಿನೇ మొత్తం ಜಾನಿನೇ ಸಿನಿಮಾ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೂಪರ್ ಇದೆ, మాటలు లేవు, మాట్లాడుకోవడం లేవు. ಸೂಪರ್ ಇದೆ. ಫಸ್ಟ್ ಹಾಫ್ಗೆ ಪವನ್ ಕಲ್ಯಾಣ ಆ್ಯಕ್ಷನ್, ಫೈಟ್ ಸೀಕ್ವೆನ್ಸ್, ಫಸ್ಟ್ ಇಂಟರ್ವೆಲ್ ಸೀನ್ ಇದೆಯಲ್ಲ, ಅಲ್ಲಿಗೆ ನಿಮ್ಮದು ಬಾಡಿ ಎದ್ದೋಳುತ್ತೆ. ಎಕ್ಸಲೆಂಟ್, కెరియర్ బెస్ట్. చాలా బాగుంది. మామూలుగా లేదు భయ్యా, ఫ్యాన్ ఫెస్టే. ಸೂಪರ್ ಒಂದು ಭಯ್ಯ, ಮಾಮೂಲಿಗೆ లేదు ಸಿನಿಮಾ. ಹಿಟ್ಟು ವಾಶಿ ಚೆನ್ನಾಗಿದೆ ಅಣ್ಣ ಮೂವಿ. ಏನು ಇಷ್ಟ ಆಗುತ್ತೆ ಆಡಿಯನ್ಸ್ ಸಿನಿಮಾದಲ್ಲಿ? ಬಿಡಿ, ನನಗೆ ಇವಾಗ ಇಲ್ಲ ಸರ್. ಓಜಿ ನೋಡಿದ್ವಿ, ಭಯಂಕರ ಮಾಸ್ ಅಂದರೆ ಮೆಂಟಲ್ ಮಾಸು. ಏನು ಪ್ರೆಸೆಂಟೇಷನ್ ಮಾಡಿದ್ದಾರೆ ಅಂದರೆ ಡೈರೆಕ್ಟರ್ ಸುಜಿತ್, ಈಚ್ ಸೀನ್ ಬೈ ಆ ಫ್ಯಾನಿಸಮ್ ಅಂತಾರಲ್ವಾ, ಆ ಥರ ಫ್ಯಾನಿಸಮ್ ತೋರಿಸಿದ್ದಾರೆ. ಎವ್ರಿ ಸೀನು ಆ ಓಪನಿಂಗ್ ಕಣ್ಣು ತೋರಿಸ್ತಾರೆ. ಅಪ್ಪ ಭಯಂಕರ. ಇದೆಲ್ಲ ನೋಡ್ತಿರುವಾಗ ನಮ್ಮ ಬಾಸ್ ಕೋಟಿಗೊಬ್ಬ ಸಾಹಸ ಸಿಂಹ ವಿಷ್ಣುವರ್ಧನ್ ನೆನಪಾಯಿತು ಫುಲ್ಲು. ಅದು ಬಾಂಬೆ ಸೀನೆ, ಅದು ನೆನಪಾಯಿತು. ಥ್ಯಾಂಕ್ ಯು ಪವನ್ ಗಾರು, ಸೂಪರ್ ಆಗಿ ಮಾಡಿದ್ದೀರಾ. ಲವ್ ಯು ಸೋ ಮಚ್. ಮೆಂಟಲ್ ಮಾಸ್ ಪವನ್ ಕಲ್ಯಾಣ್ ಓಜಿ. ಸರ್ ಫಿಲಮಲ್ಲಿ ಫುಲ್ಲು ಆ್ಯಕ್ಷನ್ ಒಂದು ಆ್ಯಕ್ಷನು. ಸೆಕೆಂಡ್ ಬಂದ್ಬಿಟ್ಟು ಈಚ್ ಕ್ಯಾರೆಕ್ಟರ್ ಯಾರ್ಯಾರಿಗೆ ಏನೇನು ರೋಲ್ ಕೊಟ್ಟಿದ್ದಾರೋ, ಪ್ರಕಾಶ್ ರಾಜ್ ಆಗಿರ್ಬೋದು, ಮತ್ತು ಸಪೋರ್ಟಿಂಗ್ ಆ್ಯಕ್ಟ್ರಸ್ ಆ ಲೇಡಿ ಶ್ರೇಯಾ ರೆಡ್ಡಿ, ಆಮೇಲೆ ಅದೇ ಅಯ್ಯಮ್ಮ, ಆಮೇಲೆ ಅರ್ಜುನ್ ದಾಸ್ ಆಗಿರ್ಬೋದು,
ಆಮೇಲೆ ಕಣ್ಮಣಿ ಕ್ಯಾರೆಕ್ಟರ್ ಯಾರಪ್ಪ ಹೀರೋಯಿನ್ ಎಲ್ಲ ಬನ್ನಿ ಸರ್ ಸೂಪರ್ ಆಗಿ ಎಲ್ಲರೂ ಚೆನ್ನಾಗಿ ಮಾಡಿದ್ರು ಅವ್ರ ಕ್ಯಾರೆಕ್ಟರ್ ನಾವು ಫುಲ್ ಗಿವನ್ 100 more than 100%. ಫಸ್ಟ್ ಆಫ್ ಆಲ್ ತಮನ್ ತಮನ್ ಏನ್ ಹೇಳ್ತಾನೆ ಪ್ರೂವ್ ಮಾಡಿದ್ದಾನೆ ಸರ್. ಅವ್ನು ಹೇಳಿದ್ದಾನೆ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಜೂಮ್ ಕ್ಯಾಮ್ರಾಮನ್ ಜೂಮ್ 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 ನಮ್ಮ ಜೂಮ್ ಇಷ್ಟೇ ಹೇಳಿದ್ದು. ಮ್ಯೂಸಿಕ್ ಅನಿರುದ್ಧ ಏನಕ್ಕೂ ಕೆಲ್ಸಕ್ಕೆ ಬರಲ್ಲ, ಮ್ಯೂಸಿಕ್ ಆ ಥರ ಮಾಡಿದ್ದಾನೆ ತಮನ್ನು. ಸಕ್ಕತ್ತಾಗೈತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಮೀಸೆ ತಿರುಗಿ ಹೇಳೋಣ, ಅದು ಪಕ್ಕಾ ಬಾಕ್ಲೋಸ್ಟರ್ ಸರ್. ಡೈಲಾಗ್ ಏನು, ಹೀರೋ ಬಂದಿದ್ದಾನೆ ಅಂತ ವಿಲನ್ ಹೇಳಿದ್ರೆ ಅವ್ನು ಹೇಳ್ತಾನೆ ಹೀರೋ ಅಲ್ಲೋ ನಿನ್ನ ಮೌತ್ ಬಂದಿದ್ದಾನೆ, ಮೌತ್ ತೆರ ಮೌತ್ ಆಯಾ ತೆರ ಮೌತ್ ಮೃತ್ಯು ಬಂದಿದೆ. ಓ ಶೇರ್ ಶೇರ್ ಓಶಿ ಹೇಳಿ ಸರ್. ವಾಶಿ ಓ ವಾಶಿ ಡೈರೆಕ್ಟರ್ ಸರ್. ಅವರು ಫ್ಯಾನ್ ಆಗಿ ಫ್ಯಾನ್ ಕಡೆಯಿಂದ ನೋಡ್ಬಿಟ್ಟು ಮಾಡಿದ್ದಾರೆ ಸರ್ ಡೈರೆಕ್ಷನ್. ನಾಲ್ಕನೇ ಮೂರನೇ ಮೂವಿ ನೋಡ್ದ ಯಾರ್ದು ಸಾವು ಆದ್ಮೇಲೆ ಮೂರನೇ ಮೂವಿ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಈ ಫಿಲಮ್ ನೋಡಿದ್ರೆ ಅಪ್ಪ ಬೇರೆ ಲೆವೆಲ್ ಥಿಂಕಿಂಗ್ ಮಾಡಿದ್ದಾರೆ. ಸೀನ್ ಬೈ ಸೀನ್ ಹಂಗೆ ಕೆತ್ತಿದ್ದಾರೆ, ಕೆತ್ತಿ ಮಾಡಿದ್ದಾರೆ ಸೀನ್ ಬೈ ಸೀನ್. ಹ್ಯಾಟ್ಸ್ ಆಫ್ ಟು ಸುಜಿತ್, ಐ ಲವ್ ಯು ಮ್ಯಾನ್. ಸರ್ ನನಗೆ ಗೊತ್ತಿದ್ದಾರೆ ಹಂಗೆ ಸುಜಿತ್ಗೆ ದೇವಸ್ಥಾನನೇ ಕಟ್ಬಿಡ್ತಾರೆ ಸರ್ ಅವರು, ಗ್ಯಾರಂಟಿ 100%. ಪವರ್ ಸ್ಟಾರ್ ಕಲ್ಯಾಣ್ ಇದೇ ಬೇಕಿದ್ದು ಎಲ್ಲರಿಗೆ, ಅದೇ ಬ್ಲಾಕ್ ಬಸ್ಟರ್. ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಇಸ್ ಬ್ಯಾಕ್. ತಮ್ಮನು ಕೊಟ್ಟಿಂಡು BGM ದೊಮ್ಮಲ್ ಅದುರ್ತಾಯ್ಪೋ ಗುಡಿ ಕಟ್ಟೆಯಲ್ಲಿ. ನೋ ರೂಲ್ ನೋ ಲಾ, ಓನ್ಲಿ ಪವರ್ ಸ್ಟಾರ್ ಲಾ, ಪವರ್ ಸ್ಟಾರ್ ರೂಲ್.